ಕೀಟನಾಶಕ ಯಂತ್ರ. ಇದರ ವಿವರಣೆ ನಾವು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ತೇನೆ. ಈ ತರ ನೆಲದಲ್ಲಿ ಪೈಪ್ ಹಾಕಿ ಕೆಳಗಡೆ ಸಿಮೆಂಟ್ ಬೆಡ್ ಹಾಕಬೇಕು. ಒಂದು 3/4 ಅಡಿ ಪೈಪ್ ಅನ್ನು ನೆಲದಲ್ಲಿ ಹುಗಿದು ಸಿಮೆಂಟ್ ಬೆಡ್ ಹಾಕಬೇಕು. ಮೇಲ್ಗಡೆಗೆ ಈ ತರ ಇದೊಂದು ರಿಂಗ್ ಕೊಟ್ಟಿರ್ತೇವೆ. ಈ ರಿಂಗ್ ಅನ್ನ ಹೀಗೆ ಹಾಕಬೇಕು. ನಂತರ ಬೇಸಿನ್ ಎಲ್ಲ ಹೀಗೆ ಹಾಕಿ ಬೇಸಿನಲ್ಲಿ ಇದ್ರ ಅರ್ಧ ಬೇಸಿನ್ ನೀರು ಹಾಕಿ ಒಂದು 4 ಶಾಂಪೂ ಹಾಕಿರ್ತೇವೆ. ಶಾಂಪೂ ಹಾಕಬೇಕು. ಇದು ಸೋಲಾರ್ ಟ್ರ್ಯಾಪ್. ಇದ್ರ ಹಿಂಭಾಗ ಈ ತರ ಇರುತ್ತೆ, ಎಲ್ಲ ಮಾರ್ಕ್ ಹೋಲ್ ಎಲ್ಲ ರೆಡಿ ಇರುತ್ತೆ. ಈ ಪೈಪಿನ ಹೋಲ್ಗೆ ಅದು ಲಾಕ್ ಆಗುತ್ತೆ. ಆ ಪೈಪಿನ ಹೋಲ್ಗೆ ಇಲ್ಲಿ ಇಟ್ಟ ತಕ್ಷಣ ಹಿಂಗೆ ಲಾಕ್ ಆಗುತ್ತೆ. ಲಾಕಿ ಇವತ್ತರ ಬೀಗ ಹಾಕೊಂಡ್ಬಿಟ್ರೆ ಇದು ಕಳ್ಳತನ ಆಗೋದಿಲ್ಲ. ಇಲ್ಲಿ ಮೇಲೆ ಬೀಗ ಹಾಕಿದ್ವಿ, ಕೆಳಗಡೆ ಸಿಮೆಂಟ್ ಬೆಡ್ ಹಾಕಿದ್ವಿ, ಕಳ್ಳತನ ಆಗಲಿಲ್ಲ. ಈಗ ಒನ್ ಟೈಮ್ ಇದನ್ನು ಸ್ವಿಚ್ ಆನ್ ಮಾಡಿದ್ವಿ. ಇವಾಗ ಇಲ್ಲಿ ಗ್ರೀನ್ ಲೈಟ್ ಆನಿಂಗ್ ಚಾರ್ಜಿಂಗ್ ಸ್ಟಾರ್ಟ್ ಆಯಿತು. ಇದು ಸೋಲಾರ್ ಇಂದ ಚಾರ್ಜ್ ಆಗ್ತದೆ, ಆಟೋಮೆಟಿಕ್ ಆನ್ ಆಗ್ತದೆ, ಆಟೋಮೆಟಿಕ್ ಆಫ್ ಆಗ್ತದೆ. ಪ್ರತಿದಿನ ಕತ್ಲಾಗ್ತದೆ ತಾನೇ ಆನ್ ಆಗ್ತದೆ. ರಾತ್ರಿ ಮಿತ್ರ ಕೀಟಗಳು ಬರೋ ಅವಧಿಗೆ ತಾನೇ ಆಫ್ ಆಗ್ತದೆ. ಯಾವುದೇ ಬೆಳೆ ಇರಲಿ, ಎಲ್ಲಾ ಬೆಳೆಗಳಿಗೂ ಕಾಡುವ ಶತ್ರು ಕೀಟಗಳು, ಎಲೆ ತಿನ್ನೋ ಕೀಟ, ಕಾಂಡ ಕೊರಕ, ಕಾಯಿ ಕೊರಕ, ಬೇರು ಹುಳ, ರಸಹೀರ ಕೀಟ, ಥ್ರಿಪ್ಸ್, ಈ ಎಲ್ಲಾ ಬಗೆಯ ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಈ ಬೇಸಿನಲ್ಲಿ ಬಿದ್ದು ಸತ್ತೋಗ್ತವೆ. ಇದನ್ನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ₹4,875 ಟ್ಯಾಕ್ಸ್ ಟ್ರಾನ್ಸ್ಪೋರ್ಟೇಷನ್ ಸೇರಿ ಒನ್ ಟೈಮ್ ತಗೊಂಡು ಹಾಕೊಂಡ್ರೆ ಒಬ್ಬ ರೈತ ಇದನ್ನ 5 ರಿಂದ 6 ವರ್ಷ ಬಳಸಬಹುದು. ಈಗ 1 ಎಕರೆ ವ್ಯವಸಾಯ ಮಾಡಿ ವೆಜಿಟೇಬಲ್ಸ್ ಬೆಳೆಯುವಂತವನು ₹30,000-35,000 ರಾಸಾಯನಿಕ ಔಷಧಿ ಬಳಸ್ತಾರೆ. ಅಷ್ಟು ವಿಷಯನೂ ನಾವು ತಿಂತಾ ಇರ್ತೀವಿ. ಹಣ್ಣಿನ ರೂಪದಲ್ಲಿ ಬೇರೆ ಬೇರೆ ವಿಷ ಬೆಳೆದ ಸಿಂಪಡಣೆ ವಿಷ ತಿಂತಾ ಇರ್ತೀವಿ. ಈಗ ಇದನ್ನು ಬಳಸೋದ್ರಿಂದ ವಿಷದ ಬಳಕೆ ಕಡಿಮೆ ಆಗುತ್ತೆ. ಭೂಮಿಯಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಉಳಿತವೆ. ನಾವು ಅತಿ ಹೆಚ್ಚು ವಿಷ ಸಿಂಪಡಣೆ ಮಾಡಿದಂಗೆಲ್ಲ ಭೂಮಿಯಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ತವೆ. ಇದನ್ನ ರೈತರು ಬಳಸಿ ವಿಷದ ಪ್ರಮಾಣನ ಬಳಕೆ ಕಡಿಮೆ ಮಾಡಿ ಸಾವಯವ ಬೆಳೆ ಬೆಳೆಯಬಹುದು. ಈಗ 3,500 ಜನ ರೈತರು ಬಳಸ್ತಾ ಇದ್ದಾರೆ. NGOಗಳು, ಪತ್ರಿಕೆಗಳು, ಮಾಧ್ಯಮಗಳು ಇದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟಿದ್ದೇವೆ. ಈಗ 3,500 ಜನ ರೈತರು ಬಳಸ್ತಾರೆ. ರೈತರಿಂದ ರೈತರಿಗೆ ಇದು ಪ್ರಚಾರ ಪಡೆದು ಎಲ್ಲ ಕಡೆ ನಾವು ಕಳಿಸ್ತಾ ಇದ್ದೇವೆ. ಇದನ್ನ ರಾಸಾಯನಿಕ ಔಷಧಿ ಖರ್ಚು ಉಳಿಯುವುದು ರೈತರಿಗೆ, ವಿಷಮುಕ್ತ ಆಹಾರದ ಲಾಭ ಪ್ರಜೆಗಳಿಗೆ. ಸೋಲಾರ್ ಕೀಟನಾಶಕ ಯಂತ್ರವನ್ನು ಬಳಸೋದ್ರಿಂದ ಕೀಟನಾಶಕ ಬಳಕೆಯ ಪ್ರಮಾಣ ಕಡಿಮೆ ಆಗ್ತದೆ. ಕೀಟನಾಶಕ ಬಳಕೆಯ ಪ್ರಮಾಣ ಕಡಿಮೆ ಆದರೆ ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಕ್ಕಂಥ ಕಾಯಿಲೆಗಳು ಕಡಿಮೆ ಆಗ್ತವೆ. ಭೂಮಿಯೇ ಕೂಡ ಸೂಕ್ಷ್ಮಾಣು ಜೀವಿಗಳು ಉಳಿದು ಭೂಮಿ ಕೂಡ ಹೆಚ್ಚಿನ ಫಲವತ್ತತೆಯಿಂದ ಕೂಡಿರ್ತದೆ. ನಾವು ಸಾಧ್ಯವಾದಷ್ಟು ಕ್ರಿಮಿನಾಶಕ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡಿದರೆ ಮನುಕುಲಕ್ಕೆ ಬರುವ ಕಾಯಿಲೆಗಳು ಕೂಡ ಕಡಿಮೆ ಆಗ್ತವೆ. ದಯವಿಟ್ಟು ನೀವು ಇದನ್ನು ಸ್ವಲ್ಪ ಶೇರ್ ಮಾಡಿ, ಮಾಹಿತಿ ಒಬ್ಬರಿಂದ ಒಬ್ಬರಿಗೆ, ರೈತರಿಂದ ರೈತರಿಗೆ ತಲುಪಿ ಈ ಸೋಲಾರ್ ಕೀಟನಾಶಕ ಯಂತ್ರವನ್ನು ಬಳಸಿ ರಾಸಾಯನಿಕ ಮುಕ್ತ ಕೃಷಿಯನ್ನು ಬೆಳೆದ್ವಿ ಅಂದರೆ ನೆಕ್ಸ್ಟ್ ಜನರೇಷನ್ ಕೂಡ ಹೆಲ್ತಿಯಾಗಿರ್ತದೆ. ಧನ್ಯವಾದಗಳು.